ಮೇಲೆ ಇಲ್ಲಿ ತೋರ್ತಾ ಇದ್ದೆ ಎರಡು ಕಡೆನೂ ತೋರ್ತಾ ಇರೋದ್ರಿಂದ ಅಲ್ಲಿ ಕೆಳಗಡೆ ತೊಂದರೆ ಆಗಬಾರ್ದಂತ ಎಮರ್ಜೆನ್ಸಿಗೆ ಇದು ಅಡ್ವಾನ್ಸ್ ಆಗಿ ಎರಡು ಮಾಡಿಸಿದ್ವಿ ಇದನ್ನು. ಆವಾಗ ಇಲ್ಲಿ ಕೆಲಸ ಬೇರೆ ನಡೀತಾ ಇತ್ತು, ಎರಡು ಕೆಲಸಗಳು. ಅವಾಗ ಬಂದಾಗ ನೋಡಿದಾಗ ಇವೆರಡಕ್ಕೂ ಮನವಿ ಮಾಡಿದ್ರು ಡಾಕ್ಟರ್ ಪರಪ್ಪ ಅವರು. ಈಗ ಎರಡನ್ನೂ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ. ಅದನ್ನು ಅಡ್ವಾನ್ಸ್ ಆಗಿ ಮಾಡಿಸಿದ್ದಾರೆ. ಈಗ 1,45 ಲಕ್ಷ ರೂಪಾಯಿ ಈಗ ಬಿಡುಗಡೆ ಆಗಿದೆ. ಅದರಲ್ಲಿ ಈಗ ನಾವು ಗಾರ್ಡನ್ನು, ಕ್ಯಾಂಟೀನು, ಪೇಂಟಿಂಗು, ಪಾರ್ಕಿಂಗ್ ಜಾಗ ಅಂದರೆ ಇಂಟರ್ಲಾಕ್ ಎಲ್ಲ ಹಾಕೋದೆಲ್ಲ ಇದೆ. ಮತ್ತು ಇನ್ನೂ ಏನೇನು ಬ್ಯಾಲೆನ್ಸ್ ಎಲ್ಲ ಇದಾವೆ ಇಲ್ಲೆಲ್ಲ. ಸ್ಥಳೀಯವಾಗಿ ಓಟಿಗೆ ಏನಾದ್ರು ಲೇಬರ್ ವಾರ್ಡ್ ಇದೆ, ಸೈಕಲ್ ಸ್ಟ್ಯಾಂಡ್ಗಳಿಗೆ, ಒಟ್ಟು ಎಲ್ಲವಕ್ಕೂ ಸಹ ಎಲ್ಲ ರೆಡಿ ಮಾಡೋಕ್ಕೆ ಈಗ 1,45 ಲಕ್ಷ ರೂಪಾಯಿ ಬಂದಿದೆ. ಅದನ್ನು ಮಾಡ್ತಾ ಇದ್ದೀವಿ ಈಗ. ಒಟ್ಟು ಎಲ್ಲ ಮೇಂಟೈನ್ ಮಾಡಬೇಕು. ಒಳ್ಳೆ ಗಾರ್ಡನ್ ಆಗಬೇಕು. ಬಂದವರಿಗೆಲ್ಲ ಚೆನ್ನಾಗಿ ಕುತ್ಕೊಳ್ಳೋಕೆ ಅಲ್ಲಿ ಬೆಂಚ್ಗಳೆಲ್ಲ ಹಾಕ್ತೀವಿ, ಹೊರಗಡೆನೇ ಕುತ್ಕೊಳ್ಳೋಕ್ಕೆಲ್ಲ ಮಾಡ್ತೀವಿ. ಅದನ್ನು ಮಾಡ್ತಾಯಿದ್ದೀವಿ. ಔಟ್ಸೈಡು ಗಾರ್ಡನ್ ಮಾಡ್ತಾಯಿದ್ದೀನಿ. ಔಟ್ಸೈಡ್ ಹೊರಗಡೆನೂ ಒಂದು ಗಾರ್ಡನ್ ಮಾಡಿ ಒಟ್ಟಿನಲ್ಲಿ ಈ ಆಸ್ಪತ್ರೆ ನೋಡಿದಾಗ ಬಂದವರಿಗೆ ಒಂಥರ ಚೆನ್ನಾಗಿರ್ಬೇಕು ಆ ಥರ ಮಾಡಿದ್ವಿ. ಹಿಂದೆ ನಾ ಬಂದ ತಕ್ಷಣವೇ ಧ್ವಜಸ್ತಂಭ ಇರಲಿಲ್ಲ ಇಲ್ಲಿ ಮೇಲ್ಗಡೆ ಹಾರಿಸ್ತಾ ಇದ್ದರು ಯಾವುದೋ ರಾಷ್ಟ್ರಧ್ವಜವನ್ನು. ಈಗ ಅಲ್ಲಿ ಮುಂದ್ಗಡೆ ಒಂದು ಧ್ವಜಸ್ತಂಭವನ್ನು ಸಹ ಮಾಡಿಕೊಟ್ಟಿದ್ದೀನಿ. ಭಾರಿ ಚೆಂದ ಆಗಿದೆ, ಕಲ್ಲಲ್ಲೇ ಮಾಡಿಕೊಟ್ಟಿದ್ದೀವಿ. ತುಂಬ ಚೆನ್ನಾಗಿ ಆ ಥರ ಊಟ ಮಾಡೋದು ನೆಲದಲ್ಲಿ ಊಟ ಮಾಡ್ತಾಯಿದ್ರು. ನೆಲದಲ್ಲಿ ಕೂತ್ಕೊಂಡು ಒಂದು ದಿವಸ ಬಂದು ನೋಡಿದೆ ನಾನು. ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಿದ್ರು. ಹಾಸ್ಪಿಟ್ಲಲ್ಲಿ ಕೆಳಗಡೆ ಕೂತ್ಕೊಂಡು ಊಟ ಮಾಡಬಾರ್ದು. ಅದು ನೋಡಿದಾಗ ತಕ್ಷಣವೇ ಅವರಿಗೆಲ್ಲ ಅಲ್ಲಿ ಊಟದ ಹಾಲ್ ಮಾಡಿಕೊಟ್ಟಿದ್ದೇನೆ. ಈಗ ತುಂಬ ಚೆನ್ನಾಗಿದೆ. ಅಲ್ಲಿ ಬೆಂಚ್ ಇದೆಲ್ಲ ಹಾಕಿ ಟೈಲ್ಸಲ್ಲೇ ಮಾಡಿಸ್ಕೊಟ್ಟಿದ್ದೀನಿ. ಕ್ಲೀನ್ ಮಾರ್ಬಲ್ ಹಾಕಿ ಕ್ಲೀನಾಗಿ ಕೂತ್ಕೊಂಡು ಊಟ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇನೆ. ಒಟ್ಟಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲದ ರೀತಿಯಲ್ಲಿ ಸಾಗರ್ ಹಾಸ್ಪಿಟ್ಲನ್ನು ಉನ್ನತ ದರ್ಜೆಗೆ ಏರಿಸಿಕೊಂಡ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಮತ್ತು ಅಲ್ಲೂ ಸಹ ಹಾಗೆ ಮಾಡಿದ್ದೀವಿ. ಈಗ ಅಲ್ಲೂ ಹೋಗ್ತಾ ಇದ್ದೀನಿ. ಈಗ ಅಲ್ಲೂ ಈಗ 1.25 ಕೋಟಿ ರೂಪಾಯಿ ಬಂದಿದೆ. ಅಲ್ಲಿ ಈಗ ಏನು ಮಾಡಬೇಕು ಅನ್ನೋದನ್ನ ಈಗ ಅಲ್ಲೂ ಗಾರ್ಡನು ಇನ್ನೂ ಈ ಥರ ಎಲ್ಲ ಇದಾವೆ. ಎಲ್ಲವನ್ನೂ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಒಟ್ಟಿನಲ್ಲಿ ಆಸ್ಪತ್ರೆ ಅಂದರೆ ಸುಸಜ್ಜಿತವಾಗಿರಬೇಕು, ಚೆನ್ನಾಗಿರಬೇಕು, ಎಲ್ಲ ಕ್ವಾಲಿಟಿ ಇರಬೇಕು, ಎಲ್ಲವನ್ನೂ ಜನರಿಗೆ ಸಿಗುವಂತೆ ಆಗಬೇಕು. ಆ ರೀತಿಯನ್ನು ಮಾಡಬೇಕು. ಹಿಂದೆ ನಾನಿದ್ದಂಥ ಸಾಗರ್ ಹಾಸ್ಪಿಟ್ಲು ಅವಾರ್ಡ್ ಬಂತು. ಅವಾರ್ಡ್ ಬಂದಮೇಲೆ ನಮ್ಗೆ 50 ಲಕ್ಷ ರೂಪಾಯಿ ಆ ಕಾಲದಲ್ಲೇ ಕೊಟ್ಟಿದ್ದರು. ಉನ್ನತ ಇಡೀ ರಾಜ್ಯದಲ್ಲಿ ನಂಬರ್ 1 ಹಾಸ್ಪಿಟ್ಲ್ ಅಂತ ಬಂತು. ಆವಾಗ ಅವಾರ್ಡ್ ಬಂತು. ಆವಾಗ ಒಂದು 50 ಲಕ್ಷ ಬಂತು. ಆವಾಗ ನಾವೆಲ್ಲ ಟೈಲ್ಸ್ ಎಲ್ಲ ಹಾಕಿ ಅವಾಗ ರೆಡಿ ಮಾಡಿಕೊಟ್ಟಿದ್ದೀವಿ. ಈಗ ಗೋಪಾಲಕೃಷ್ಣ ಬೇಳೂರು MLA ಆಗಿದ್ದರಿಂದ ಯಾವುದೇ ಸಮಸ್ಯೆ ಆಗಬಾರ್ದು. ಡಾಕ್ಟ್ರುಗಳದ್ದು ಸಹ ಈಗಾಗಲೇ ರೆಡಿ ಮಾಡ್ತಾ ಇದ್ದೀನಿ. 1-2 ಜನ ಡಾಕ್ಟ್ರ್ ಕೊರತೆ ತುಂಬ್ತಾ ಇದ್ದೀವಿ. ಅದಾದಮೇಲೆ ಯಾವುದೇ ಸಮಸ್ಯೆ ಇಲ್ಲದೆ ನೋಡಬೇಕು ಅನ್ನೋದು ರೀತಿಯಲ್ಲಿ